ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವ್ಲಾಗನ್ನು ನಾನು ಬೆಣ್ಣೆ ಕಾಸೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ಮಾರಾಕ್ ತಂದಿರೋಂಥ ಬೆಣ್ಣೆ, ಅದರಲ್ಲೂ ಹಸುವಿನ ಬೆಣ್ಣೆ. ಇದನ್ನು 1 kg ನಾನು ತರಿಸಿದ್ದೆ. ಏನಕ್ಕೆ ಅಂದರೆ ಈಗ ಹಬ್ಬ ಹತ್ತಿರ ಬಂತಲ್ವ, ಹಾಗಾಗಿ ದೇವ್ರ ಪೂಜೆಗೆ ಮತ್ತು ತುಪ್ಪದ ಬತ್ತಿ ಮಾಡೋದಕ್ಕೆ ಮತ್ತು ಊಟಕ್ಕೆ ಅಂತ ಹೇಳಿ ಬೇಕಾಗುತ್ತೆ ಅಂಥೇಳಿ 1 kg ಬೆಣ್ಣೆನ ನಾನು ತರಿಸಿದ್ದೆ. ನಾನು ಆಲ್ರೆಡಿ ಮನೇಲೂ ಮಾಡಿದ್ದೆ ಹಿಂದೆ, ಮತ್ತು ಈಗ ಮನೇಲಿ ಮಾಡೋದಕ್ಕೆ ಕೆನೆ ಕೂಡ ಸ್ಟಾಕ್ ಆಗಿತ್ತು, ಅದನ್ನು ಕೂಡ ಮಾಡ್ಕೊಂಡಿದ್ದೀನಿ. ಇದು ಮಾರಕ್ಕೆ ತಂದಿದ್ದಂಥ ಬೆಣ್ಣೆ. ಇದನ್ನು ಕಾಸೋದಕ್ಕೆ ಅಂಥೇಳಿ ಇಟ್ಕೊಂಡಿದ್ದೀನಿ. 2 ಪಾತ್ರೆಯಲ್ಲಿ ಕಾಸ್ತಾ ಇದ್ದೀನಿ ನಾನು. ಒಂದು ಪಾತ್ರೆಯಲ್ಲಿ ಇಟ್ಟಿದ್ದು ದೇವ್ರ ನೈವೇದ್ಯಕ್ಕೆ, ದೇವ್ರ ಪೂಜೆಗೆ ಅಂತ ಹೇಳಿ ಇಟ್ಟಿದ್ದೀನಿ. ಈ ಪಾತ್ರೆಯಲ್ಲಿ ಇಟ್ಟಿರೋದು ಊಟಕ್ಕೆ ಅಂತ ಹೇಳಿ ನಾನು ಕಾಸೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ರೆಗ್ಯುಲರ್ ಮಾಡೋದು ಮಸಾಲ ತುಪ್ಪ, ತುಂಬ ಚೆನ್ನಾಗಿರುತ್ತೆ. ಮಸಾಲ ತುಪ್ಪಕ್ಕೆ ನಾನು ಅರಿಶಿನ, ಉಪ್ಪು, ಬೆಳ್ಳುಳ್ಳಿ, ಕಾಳುಮೆಣಸು, ಮೆಂತ್ಯ ಕಾಳು, ಏಲಕ್ಕಿ, ಲವಂಗ, ಕರಿಬೇವು ಸೊಪ್ಪು ಮತ್ತು ವೀಳ್ಯದೆಲೆ ಇದಿಷ್ಟನ್ನು ಯೂಸ್ ಮಾಡ್ತೀನಿ. ಇದು ಮಕ್ಕಳು, ಏಜ್ ಆದವರು, ಯಾವ ಏಜ್ನವ್ರು ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಕೆಮ್ಮಾಗುತ್ತೆ, ಶೀತ ಟೈಮಲ್ಲಿ ತಿನ್ನಬಾರ್ದು ಅಂಥರ ಎಲ್ಲ ಏನೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾಯಿಸೋವಾಗಲೇ ಮನೆ ಅಷ್ಟು ಘಮ್ ಅಂತಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಾನು 1 kg ತೊಗೊಂಡಿರೋ ಬೆಣ್ಣೆಲಿ 2 ಪಾರ್ಟ್ ಮಾಡಿ ಕಾಯಿಸಿದ್ದೀನಿ. ಇದ್ರ ಒಂದು ಫುಲ್ ಆಗಿದೆ, ನೋಡ್ತಿರ್ಬೋದು. ಇದು ದೇವ್ರ ಪೂಜೆಗೆ, ದೇವ್ರ ದೀಪ ಹಚ್ಚೋದಕ್ಕೆ, ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಸಪ್ರೇಟಾಗಿ ಒಂದು ಕಾಯಿಸಿದ್ದೀನಿ. ಇನ್ನೊಂದು ಇಟ್ಟಿದ್ದೀನಿ, ಅದು ತಿನ್ನೋದಕ್ಕೆ ಅಂಥೇಳಿ ಮಸಾಲ ತುಪ್ಪ ಮಾಡ್ತೀನಿ. ನಾನು ರೆಗ್ಯುಲರ್ ಯಾವಾಗಲೂ ಮಸಾಲ ತುಪ್ಪನೇ ಮಾಡೋದು. ಇದು ದೇವರಿಗೆ ಸಖತ್ ಬಿಸಿ ಇದೆ. ನಾನು ಕೆನೆ ಆಗಿದೆ, ಬೆಣ್ಣೆ ಮಾಡಬೇಕು. ಆದರೂ ನಮ್ಮ ಮನೆಯವರು ಇರಲಿ ಅಂತೇಳಿ ನೆನ್ನೆ 1 kg ಬೆಣ್ಣೆ ತೊಗೊಂಡಿದ್ರು. ಅದನ್ನೇ ಇವಾಗ ಕಾಸಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಮಸಾಲ ತುಪ್ಪನೇ ರೆಗ್ಯುಲರ್ ಮಾಡ್ತೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಊಟಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಡೈಲಿ ತಿಂಡಿಗೂ ತುಪ್ಪ ಬೇಕು, ಊಟಕ್ಕೂ 3 ಹೊತ್ತೂ ತುಪ್ಪ ತಿಂತಾರೆ ನಮ್ಮ ಮನೇಲಿ. ನಾನು ಸ್ವಲ್ಪ ಕಡಿಮೆ, ಅವಾಗವಾಗ ಅಷ್ಟೇ ಪಲಾವ್ ಗಿಲಾವ್ ಮಾಡಿದ್ರೆ ತಿಂತೀನಿ. ಅದು ಬಿಟ್ಟರೆ ನಮ್ಮ 3 ಜನಕ್ಕೂ, ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ 3 ಹೊತ್ತು 3 ಜನಕ್ಕೆ ತುಪ್ಪ ಬೇಕು. ಹಂಗಾಗಿ ನಾವು 15 ದಿವಸಕ್ಕೆ 1 kg ಬೆಣ್ಣೆ, 1 ತಿಂಗಳಲ್ಲಿ 2 kg ಬೆಣ್ಣೆನಾದರೂ ತರಿಸಿರ್ತೀವಿ. ಹಾಗಾಗಿ ಮನೇಲಿ ಮತ್ತೆ ಕೆನೆ ಆಗಿದೆ 1 ಡಬ್ಬ, ಅದನ್ನು ಮಾಡಬೇಕು. ಈಗ ಒಂದು ಸ್ವಲ್ಪ ರೇಷನ್ ಬೇರೆ ತಂದಿತ್ತು, ಆ ರೇಷನ್ನೂ ತೆಗೆದು ಹಾಕ್ಕೋಬೇಕು ಫ್ರೆಂಡ್ಸ್. ಇವತ್ತು ಮೊನ್ನೆನೇ ತಂದಿತ್ತು ರೇಷನ್ನು. ಏನೇನು ಬೇಕು ಎಲ್ಲ ತೊಗೊಂಡು ಆಲ್ಮೋಸ್ಟ್ ಅರ್ಧ ಖಾಲಿನೇ ಆಗಿದೆ. ಇನ್ನು ಮಿಕ್ಕಿರೋದನ್ನು ಈಗ ತೆಗೆದು ಇಟ್ಕೋಬೇಕು. ತಂದಾಗ ಇದು ಫುಲ್ ಹಿಂಗೆ ಕಟ್ಕೊಂಡ್ಬಂದಿದೆ. ಈಗೆಲ್ಲ ಅರ್ಧ ಖಾಲಿ ಆಗೋಗಿದೆ. ಒಂದು ದೇವರಿಗೆ, ದೇವ್ರ ಪೂಜೆಗೆ, ದೇವ್ರ ನೈವೇದ್ಯ. ಮಸಾಲೆ ಚಂಪ ಮಾಡಿ ದೇವರಿಗೆ ಇಡಕ್ಕಾಗ ಮಸಾಲೆ ಈ ಫ್ರಿಜ್ಜಲ್ಲಿ ತೊಗರಿಬೇಳೆ ಇಟ್ಟಿದ್ದೆ. ನೋಡಿ ಫ್ರಿಜ್ಜಲ್ಲಿ ತೊಗರಿಬೇಳೆ ಬಿಸಿ ಮಾಡ್ಕೊಂತೀನಿ. ತಿನ್ನಪ್ಪನೇ ಆಗೋದಲ್ಲ ಆಯ್ತಾ? ಇಲ್ಲ, ಆ ತೊಗರಿಬೇಳೆ ಡಬ್ಬಿ ತೊಗೊಂಡ್ಬರ್ತೀನಿ. ಇಲ್ಲಿಟ್ಟು ತೊಗೊಂಡು ಇನ್ಶೂರೆನ್ಸ್ ಎಕ್ಸಾಮು ಅಲ್ಲ, ಎಲ್ಲಿ ಮಾತಾಡ್ಸಿದ್ಲು ಅಂದೆ. ಅವ್ರ ಮನೇಲ ಅದು ತುಪ್ಪ ಕುದಿಯೋದು ಬಂದಾಗಿದ್ದಾನೆ.
ಹಾಕ್ಬೇಕಷ್ಟೆ. ಹೆಂಗೆ ಬರ್ದಿ ಎಕ್ಸಾಮ್? ಈಸಿ ಈಸಿ ಅಂದರೆ ಓದಿದ್ದ ಬಂದಿತ್ತು, ಓದ್ಲಾರ್ದು ಯಾವುದು ಬಂದಿಲ್ಲ. ನಿಜ ಅದು ನಿಬಂಧ ಅಥವಾ ಅಂತ ಇತ್ತು. ನಾನು ಸಮಾಚಾರ ಪತ್ರ ಓದ್ಕೊಂಡಾಯ್ತು. ಅದನ್ನೇ ಬಂದೆ. ಸಮಾಚಾರ ಪತ್ರ ಅಥವಾ ವೃಕ್ಷ ಪ್ರೇಮಿ ತಿಮ್ಮಕ್ಕ. ನೆನ್ನೆ ಸಾಲು ಬರೋದು ಅಂತಂದ್ರೆ ಅಂತಂದು ಮುಂದೆ ಹೋಗೇ ಬಿಟ್ರು. ನಿಮ್ಮ ಮುಂದೇನು ಮಾತಾಡಲಿಲ್ಲ. ಬಟ್ಟೆ ಕಳಿ ಚಿನ್ನ ಕರ್ಕೊಂಬರೋಣ. ಬರ್ತೀನಿ, ಓದ್ಕೋತೀನಿ ನೋಡಿ. ಬರ್ತೀನಿ. ಕ್ವಶನ್ ಪೇಪರ್ ಎಲ್ಲ ಒಂದತ್ರ ಜೋಡಿಸಿಡು, ಕೇಳ್ತೀನಿ ನನಗೆ. ಎಲ್ಲ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಇವತ್ತಿಂದ ಆಗಲಿ. ಆನ್ಸರ್ ಪೇಪರ್ನ ಬರ್ಕೊಂಡು ಕ್ವಶನ್ ಪೇಪರ್ ಮುಚ್ಕೊಂಡು ಹೋಗ್ತೀನಿ. ಅದನ್ನ ಎಷ್ಟು ಬರ್ತೀನಿ ಅನ್ನೋದು ಗೊತ್ತಿಲ್ಲ. 3 ಪೇಜ್ ಬರ್ತೀನಿ ಸಮಾಚಾರ ಪತ್ರ. ಚಲೋ ಅಲ್ಲ, ಪೂರ್ತಿ ಮಾರ್ಕ್ಸ್ ಬರುತ್ತೆ ಅಷ್ಟು ಬರೆದ್ರೆ. 4 ಮಾರ್ಕ್ಸ್ ಇದ್ದಿದ್ದು. 4-5 ಮಾರ್ಕ್ಸಿಗೆ ಒಂದೊಂದು ಪೇಜ್ ಬರೀತಿದ್ವಿ ಗೊತ್ತಾ ನಾವು. ಅಷ್ಟೊಂದು ಒಂದು ಆನ್ಸರ್ ಶೀಟಿಂದ ಒಂದು ಪೇಜ್ ಪೂರ್ತಿ ಬರೆದ್ರೆ ಮಾರ್ಕ್ಸ್. ಇಲ್ಲ ಕಡಿಮೆ ಬರುತ್ತೆ. ಹೇಳಿದ್ಬೇಡ ಹಾಗೆ ಬರ್ಕೊಂಡು ಉದ್ದಿನ ಬೇಳೆ ತುಂಬ ಇಡ್ಲಿಂದ ಮಾಡ್ತೀನಿ ನಾಳೆ. ಫ್ರೆಂಡ್ಸ್, ರೇಷನ್ನಿಂದೆಲ್ಲ ತೆಗೆದಾದ್ಮೇಲೆ ಎಲ್ಲ ಬಾಕ್ಸಿಗೆ ಹಾಕಿಟ್ಕೊಂಡೆ. ಖಾಲಿ ಆಗಿದ್ವು. ಈ ಡಬ್ಬದಲ್ಲಿ ಮಾತ್ರ ಹೆಸರು ಕಾಳಿದ್ದು ಬಿಸಿಲಿಗೆ ಇಟ್ಟು ಬಂದಿದ್ದೀನಿ. ಹೆಸರು ಕಾಳನ್ನು ಹಾಕ್ಕೋಬೇಕು. ಇನ್ನೆಲ್ಲದಕ್ಕೂ ರೇಷನ್ ತೆಗೆದು ತುಂಬಿಸಿ ಇಟ್ಕೊಂಡಿದ್ದೀನಿ. ಈ ಥರ ನಮಗೆ ನೋಡೋದಕ್ಕೆ ಅಡುಗೆ ಮನೆಯಲ್ಲಿ ಈ ಥರ ಎಲ್ಲ ರೇಷನ್ನು ಚೆನ್ನಾಗಿ ತುಂಬಿಸ್ಕೊಂಡಿದ್ರೆ ಡಬ್ಬಿನ ಸಮಾಧಾನ ಇರುತ್ತೆ. ಇಲ್ಲಾಂದರೆ ಸಮಾಧಾನವೇ ಇರಲ್ಲ. ಇವಾಗ ರೇಷನ್ನಿಂದೆಲ್ಲ ತೆಗೆದು ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನೋಡಿದ ತಕ್ಷಣ ಎಲ್ಲ ಖಾಲಿ ಅನಿಸುತ್ತೆ ಒಂದೊಂದ್ಸಲಿ. ಹಂಗೆ ಇರಬಾರ್ದು ಅಂತ ಹಾಕಿದ್ದೀನಿ. ಕೆಲವೊಂದು ಕಾಳನ್ನು ಬಿಸಿಲಿಗೆ ಒಣಗ್ಸೋಕೆ ಇಟ್ಟು ಬಂದಿದ್ದೀನಿ. ಜೋರಾಗಿ ಕೇಳಿದ್ನ ಏನಂದೆ? ನಿನ್ನಿಷ್ಟ ಅನ್ಬೇಕಿಲ್ಲ. ಫ್ರೆಂಡ್ಸ್, ನಾನು ಕೆಲಸನ ಅಲ್ಲಿಗೆ ರೇಷನ್ ತೆಗೆದಿದ್ನಲ್ಲ ಅಲ್ಲಿಗೆ ಬಿಟ್ಟು ಅಸಿಸ್ಟೆಂಟ್ ಕರ್ಕೊಂಬಂದೆ. ಅವ್ನಿಗೆ ಟೈಮ್ ಆಗುತ್ತೆ ಅಂಥೇಳಿ ಕರ್ಕೊಂಬಂದು ಈಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಆ ಕಡೆ ಗಾನುಗೆ ಜ್ಯೂಸ್ಗೆ ಫ್ರೂಟ್ ಕಟ್ ಮಾಡೋಕ್ಕೆ ಹೇಳಿದ್ದೀನಿ. ಕಟ್ ಮಾಡ್ತಿದ್ದಾಳೆ. ಅದು ಕರ್ಬೂಜ ಹಣ್ಣು ಬರುತ್ತಲ್ಲ ಅದ್ರ ಜ್ಯೂಸ್ ಮಾಡೋಣ ಅಂಥೇಳಿ ಕಟ್ ಮಾಡೋಕ್ಕೆ ಹಚ್ಚಿದ್ದೀನಿ. ನಾನು ಅಡುಗೆ ಮಾಡ್ತಿದ್ದೀನಿ. ಅಡುಗೆ ಏನೂ ಇಲ್ಲ, ಸಿಂಪಲ್ಲು ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು. ನಾಳೆ ಇಡ್ಲಿ ಮಾಡೋಣ ಅಂಥೇಳಿ ಇಡ್ಲಿಗೆ ನೆನ್ಸಕ್ಕೆ ಹಾಕಬೇಕು ಉದ್ದಿನಬೇಳೆನ. ರೇಷನ್ ತೆಗಿಯೋವಾಗಲೇ ನೆನಪಾಯಿತು. ನಾನು ನೆನ್ನೆನೇ ಅಂದ್ಕೊಂಡಿದ್ದೆ, ಅದು ನೆನಪೇ ಆಗಲ್ಲ. ಇಡ್ಲಿಗೆ ದೋಸೆಗೆ ಹಾಕಬೇಕು ಅಂದರೆ ಬಿಟ್ಕೊಂಡು ಮಾಡಬೇಕು, ಒಂದೊಂದ್ಸಲಿ ಮರ್ತೋಗ್ಬಿಡುತ್ತೆ. ಹಾಗಾಗಿ ನಾಳೆ ಇಡ್ಲಿ ಮಾಡೋಣ ಅಂಥೇಳಿ ಇಡ್ಲಿಗೆ ನೆನೆಸ್ಬೇಕು. ಇವಾಗ ತೊಗರಿಬೇಳೆ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಕೊಳಗದಲ್ಲಿ ಮಾಡಿದ್ದೀನಿ ಸಾಂಬಾರನ್ನ. ಅದು ಗ್ಯಾಸ್ ಮೇಲೆ ಕರೆಕ್ಟಾಗಿ ಕುತ್ಕೊತಾ ಇಲ್ಲ, ಸ್ಟವ್ ಮೇಲೆ. ಸಿಂಪಲ್ಲಾಗಿ ತೊಗರಿಬೇಳೆ ಸಾಂಬಾರು ಮತ್ತು ಅನ್ನ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂಥೇಳಿ. ಯಾಕಂದರೆ ಸಾಂಬಾರು ಮಾಡೋ ಪಾತ್ರೆಯಲ್ಲಿ ನಾನು ತುಪ್ಪ ಕಾಯಿಸಿದ್ದೀನಿ. ಈಗ ಅದನ್ನು ತೊಳೆಯೋಕ್ಕೈತೆ, ತಳ ಎಲ್ಲ ಹಿಡ್ಕೊಂಡಿರುತ್ತಲ್ಲ, ಕ್ಲೀನ್ ಆಗಲ್ಲ ಅಂಥೇಳಿ ಇದರಲ್ಲೇ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಮಾಡಿದ್ದೀನಿ. ಮತ್ತು ಇಲ್ಲಿ ಇಡ್ಲಿಗೆ ಅಂಥೇಳಿ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ, ಅವಲಕ್ಕಿ, ಒಂದು ಸ್ವಲ್ಪ ಅವಲಕ್ಕಿ, ಮೆಂತ್ಯ ಕಾಳು ಮತ್ತು ಸಾಬುದಾನ, ಇದಿಷ್ಟು ಹಾಕಿದ್ದೀನಿ. ನಾಳೆ ಇಡ್ಲಿ ಮಾಡೋಣ ಅಂಥೇಳಿ ಇದನ್ನು ನೆನೆಸಕ್ಕೆ ಹಾಕಬೇಕು. ಮತ್ತು ರವೆ ಕೂಡ ನೆನೆಸ್ಬೇಕು. ಇವಾಗಲೇ ಮುಂಚೆನೇ ರವೆನೂ ನೆನೆಸ್ಬಿಟ್ರೆ ಇಡ್ಲಿ ಚೆನ್ನಾಗಿ ಆಗುತ್ತೆ ಮೆತ್ತಗೆ. ಈಗ ಇದನ್ನು ಫಸ್ಟ್ ಕ್ಲೀನಾಗಿ 2 ಸಲ ತೊಳೆದು ನೆನೆಸಕ್ಕೆ ಹಾಕ್ತೀನಿ. ಫಸ್ಟ್ ಸಂಜೆ ಅನ್ನಷ್ಟರಲ್ಲಿ ನೆನಿಬೇಕು. ಕಾಲೇ ಮಧ್ಯಾಹ್ನ ಆಗೋಯ್ತು ಫ್ರೆಂಡ್ಸ್. ಇದು 1-2 ಸಲ ಕ್ಲೀನಾಗಿ ತೊಳೆದು ನೆನೆಯೋಕೆ ಹಾಕಿದ್ದೀನಿ. ಸಂಜೆ ಅಷ್ಟರಲ್ಲಿ ಚೆನ್ನಾಗಿ ನೆನಿಬೇಕು. ರಾತ್ರಿ ಮಲಗೋವಾಗಲೇ ಕಲಸಿ ಇಟ್ಟು ಮಲಗೋದಕ್ಕೆ ಸರಿ ಹೋಗುತ್ತೆ. ರೆಗ್ಯುಲರ್ ಇಡ್ಲಿ ರವೆ ಯೂಸ್ ಮಾಡೋದು ಇದೇ ವಿಜಯ ಇಡ್ಲಿ ರವೆ. ಇದನ್ನೇ ನಾನು
ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಇದು ರವಾನು ಸ್ವಲ್ಪ ನೆನೆಸಿಟ್ರೆ ಚೆನ್ನಾಗುತ್ತೆ ಅಂಥೇಳಿ ಈಗಲೇ ನೆನೆಸ್ತಾ ಇದ್ದೀನಿ. ರವೆ ಕೂಡ ಅಂದರೆ ಜಾಸ್ತಿ ಹಾಕಬಾರ್ದು, ನೀರು ಸ್ವಲ್ಪ ಹಾಕಬೇಕು. ಬೇಕು ಅಂದರೆ ನಾವು ರವೆನ ನೆನೆಸಿ ಆಮೇಲೆ ಹಿಂಡಿ ತಕ್ಕೋಬೋದು. ಇದು ಹಳೆ ಪ್ಯಾಕೆಟ್ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕ್ಕೊಳ್ತೀನಿ ಇದಕ್ಕೆ. ಫ್ರೆಂಡ್ಸ್, ಇದು ರವೆ ತುಂಬ ಕ್ಲೀನ್ ಇರುತ್ತೆ. ನಾವು ಮತ್ತೊಂದು ಸಲ ಕ್ಲೀನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಆದರೂ ಒಂದು ಸಲ ಕ್ಲೀನ್ ಮಾಡಿ ಹಾಕಬೇಕು. ನನಗೆ ಎಷ್ಟು ರವೆ ಬೇಕು ಅಂತ ಫಸ್ಟ್ ನಾನು ಇದರೊಳಗೆ ತೆಗೆದು ಹಾಕ್ಕೊತೀನಿ. ಆಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಕ್ಲೀನ್ ಮಾಡಿ ನೆನೆಯೋಕ್ಕಂತ ಹಾಕ್ಕೊಳ್ತೀನಿ. ಫಸ್ಟ್ ನನಗೆ ಎಷ್ಟು ಬೇಕು ಅಳತೆಗೆ ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ನಾನು ನಾಳೆ ಒಂದು ದಿನಕ್ಕೆ ಅಷ್ಟೇ ಮಾಡೋದು, ಯಾಕಂದರೆ ಈಗ ಮಕ್ಕಳದ್ದು ಎಕ್ಸಾಮ್ ಇದೆ. ಅವ್ರು ಬಾಕ್ಸ್ ಎಲ್ಲ ತೊಗೊಂಡು ಹೋಗಲ್ಲ. ಬೆಳಗ್ಗೆ ತಿಂಡಿಗೆ ಮಾತ್ರ ಇಡ್ಲಿ ಮಾಡಬೇಕು. ಬಾಕ್ಸಿಗೇನಿಲ್ಲ, ಇವಾಗ ಎಕ್ಸಾಮ್ ಮುಗಿಯೋರು. ಇನ್ನೇನು ಸ್ಕೂಲ್ ರಜಾ ಅಲ್ಲ, ಬಾಕ್ಸ್ ಮಾಡೋದು ಚಿಂತೆ ಇರಲ್ಲ. ಫ್ರೆಂಡ್ಸ್, ನಾನೀಗ ಜ್ಯೂಸ್ ಮಾಡ್ತಾ ಇದ್ದೀನಿ. 2 ಸಿದ್ದೋಟ ಹಣ್ಣನ್ನು ಕಟ್ ಮಾಡಿಸಿದ್ದೀನಿ. ಅಂದರೆ 4 ಜನಕ್ಕೆ 2 ಸಾಕಾಗುತ್ತೆ. ಈಗ ಬೇಸಿಗೆ ಅಲ್ವಾ, ಡೈಲಿ ಒಂದು ಯಾವ ಫ್ರೂಟಿಂದಾದರೂ ಆಗಲಿ ವಸಿಷ್ಠ ಡೈಲಿ ಒಂದು ಯಾವ ಫ್ರೂಟಿಂದಾರ ಆಗಲಿ ಒಂದು ಜ್ಯೂಸ್ ಮಾಡಲೇಬೇಕು ಮಕ್ಕಳಿಗೆ. ನಮಗೂ ಒಳ್ಳೆಯದು ಆರೋಗ್ಯಕ್ಕೆ. ಬೇಸಿಗೆ ಮುಗಿಯೋವರೆಗೂ ಫ್ರೂಟು ಅಥವಾ ಫ್ರೂಟ್ ಜ್ಯೂಸನ್ನು ಕುಡಿಬೇಕು. ಅದು ಮನೇಲಿ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಬೆಟರ್. ಬೇಡ ಕಣ, ಊಟ ಮಾಡ್ತಿದ್ಯಾ? ಅದನ್ನು ಮಿಕ್ಸ್ ಮಾಡ್ತೀನಿ. ಇಲ್ಲಿಂದ ವೈರಾಗಿ ಚೆಲ್ಲುತ್ತೆ, ಅಲ್ಲೇ ಹೋಗಿ ಹಾಕಿ ನೀರು ಕುಡಿ ರುಚಿ. ಅದು ಸ್ಲಿಪ್ ಆಗುತ್ತೆ ನೆಲದ ಮೇಲೆ ಚೀಲ. ನೀರು ಕೊಡ್ಲೇನಾ? ಕೆಂಪಿದಾನಲ್ಲ.
ಅಲ್ಲೆಲ್ಲ ಸ್ವಲ್ಪ ಕಸ ಗುಡಿಸ್ಕೋಬೋಣ. ಅದು ಇದು ಚೆಲ್ಲೈತಿ ರೇಷನ್. ಸಣ್ಣ ಸಣ್ಣ ಕವರ್ಗಳು ಇಷ್ಟು ಚೆಲ್ಲೋಣ, ದೊಡ್ಡ ಅಷ್ಟೇ ಸಣ್ಣ ಎಲ್ಲ ಚೆಲ್ಲ, ದೊಡ್ಡ ಅಷ್ಟೇ ಇದೆ. ಒಂದು ವೈಟ್ ಕಲರ್ ದೊಡ್ಡದು, ಚಿಕ್ಕ ಕಲರ್ ಒಂದು ಇವು ಡಸ್ಟ್ಬಿನ್ ಒಳಗೆ ಗ್ಲಾಸ್ ತಗೋ, ತಡಿ ನಾ ತಗೋತೀನಿ. ಫ್ರೆಂಡ್ಸ್, ಇದು ಫುಲ್ ಒಂದು ಪಾತ್ರೆ ಜ್ಯೂಸ್ ಆಗಿದೆ. ಸ್ವಲ್ಪ ಹಾಲನ್ನು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಜ್ಯೂಸಿಗೆ ಹಾಲು ಹಾಕಬೇಕು ಒಂದು ಸ್ವಲ್ಪ. ಕೆಲವೊಂದು ಹಣ್ಣಿಗೆ ಹಾಕಬೇಕು, ಕೆಲವೊಂದು ಹಣ್ಣಿಗೆ ಹಾಕಂಗಿಲ್ಲ. ಯಾವ್ದು ಕೊಡಲಿ? ಸ್ಟ್ರೈಟ್ ಇರೋದಾ ಇದಾ? ಲೆಮನ್ ಬೇಡ. ಇದೇನು ಹೋಟ್ಲಾ? ಚಲ್ಲುತ್ತೆ. ಅದ್ರೊಳಗಡೆ ಫ್ರೂಟ್ ಬರುತ್ತಲ್ಲ, ಲಾಸ್ಟಿಗೆ ಅದನ್ನು ತಿನ್ಬೇಕು ಒಂದೊಂದು. ಫ್ರೆಂಡ್ಸ್, ಊಟ ಆಗೋವರೆಗೂ ಸ್ವಲ್ಪ ಫ್ರಿಜ್ಜಿಗೆ ಇಡ್ತೀನಿ, ಅಂದರೆ ತಣ್ಣಗಾಗುತ್ತೆ, ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಮಕ್ಕಳಿಗೆ ಜ್ಯೂಸ್ ಮಾಡಿಕೊಟ್ಟೆ. ಈಗ ಜ್ಯೂಸ್ ಮಾಡಿಕೊಟ್ಟಿಂದ ಫ್ರೆಂಡ್ಸ್, ಹುಡುಗರಿಗೆ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ದೀನಿ. ಅಡುಗೆನೂ ರೆಡಿ ಆಗಿದೆ. ನಮ್ಮ ಮನೆಯವ್ರು ಇನ್ನೇನು ಊಟಕ್ಕೆ ಬರ್ತೀನಿ, ಒಂದು 10 ನಿಮಿಷ ಅಂತ ಹೇಳಿದ್ದಾರೆ. ಊಟ ಮಾಡಿ ಮತ್ತೆ ಕೆಲಸ ಇರುತ್ತೆ, ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ ಒರೆಸಿ ಕೆಂಪಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಈಗ ಮುಖ ನಮ್ಗೆ ಒರೆಸ್ಕೊಳ್ಳೋದು ಇವಾಗ ಬೇಸಿಗೆ ಮುಗಿಯೋ ಅಷ್ಟರಲ್ಲಿ ಮುಖ ರೆಡ್ ಆಗಿ ಹೋಗಿರುತ್ತೆ ಬಿಸಿಲಿಗೆ.